ನಮಸ್ಕಾರ ಅತಿಥಿ ಉಪನ್ಯಾಸಕರೇ. ಹೊರಾಜ್ಯದ PhDಗಳ ಬಗ್ಗೆ ಹೋರಾಟ ನಡೆಸುತ್ತಿರುವಂಥ ಸಮಯದಲ್ಲಿ ಇವತ್ತು ಒಂದು ಖುಷಿ ವಿಚಾರ ಏನಂದರೆ, ಮೊದಲ ಒಂದು ಯಶಸ್ಸು ಸಿಕ್ಕಿದೆ. ಏನು ಅಂತ, ಒಬ್ಬ ವ್ಯಕ್ತಿಯದ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ದು ಮಗಧ ಯೂನಿವರ್ಸಿಟಿಯ ನಕಲಿ PhDಯನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗಂಗಾವತಿಯಲ್ಲಿ ಅವರನ್ನು ಹೊರಹಾಕಿದ್ದಾರೆ. ಅಲ್ಲಿನ ಪ್ರಾಂಶುಪಾಲರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ತುಂಬ ಖುಷಿ ವಿಚಾರ. ಒಬ್ಬ ಪ್ರಾಮಾಣಿಕ ಒಬ್ಬರಾದರೂ ಇದ್ದಾರಲ್ಲ, ಇಷ್ಟು 430 ಕಾಲೇಜುಗಳಲ್ಲಿ ಒಬ್ಬ ವ್ಯಕ್ತಿ ಪ್ರಾಂಶುಪಾಲರೆಲ್ಲ ಇದ್ದಾರಲ್ಲ ಅಂತ ಅದೊಂದು ಖುಷಿ ವಿಚಾರ. ಇನ್ನೂ ಕೆಲವು ಪ್ರಾಂಶುಪಾಲರಿದ್ದಾರೆ, ನಕಲಿ ಅಂತ ಗೊತ್ತಿದ್ರು, ಅವರಿಗೆ ನಕಲಿ ಇದ್ದಾವೆ ಅಂತ ಹೇಳಿದ್ರು ಕೂಡ ಬಂಡ ಧೈರ್ಯದಿಂದ ಅವರನ್ನು ಜಾಯಿನ್ ಮಾಡಿಸ್ಕೊಳ್ತಿದ್ದಾರೆ. ಕಾರಣ ಇಷ್ಟೇ, ಅವರು ಕೂಡ 2009ರಲ್ಲಿ ಅಪಾಯಿಂಟ್ ಆಗುವಂಥ ಸಮಯದಲ್ಲಿ ಕೆಲವು ಯೂನಿವರ್ಸಿಟಿಯಿಂದ ರಾತ್ರಿ ದಾಖಲೆಗಳನ್ನು ತಂದು ಕೇಸಿ ಅಪಾಯಿಂಟ್ ಆದಂಥವ್ರು. ಇವರು ತಾವೇ ಒಬ್ಬರು ಇದ್ದಾರಲ್ಲ, ಅವ್ರ ಜೊತೆಗೆ ಇವರನ್ನಂತೇಳಿ ಕೇಸಿ ಜಾಯಿನ್ ಮಾಡಿಸ್ಕೊಳ್ತಾ ಇದ್ದಾರೆ. ಅದು ಡಾಕ್ಯುಮೆಂಟ್ಸೇ ಸರಿಯಾಗಿಲ್ಲ. ಅಂಥ ವ್ಯಕ್ತಿಗಳನ್ನು ಈ ಕಾಲೇಜು ಮಟ್ಟದಲ್ಲಿನೇ ಸರಿಯಾಗಿ ದಾಖಲೆಗಳನ್ನು ವೆರಿಫಿಕೇಷನ್ ಮಾಡಿಸಿ ಅವ್ರನ್ನ ಹೊರ ಹಾಕೋದು ಬಿಟ್ಟು, ಆದರೂ ಕೂಡ ಇವರು ಇದು ಮಾಡಿದ್ದಾರೆ. ಆದರೆ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿತು, ಯಾವ್ಯಾವ ಕಾಲೇಜುಗಳಲ್ಲಿ ನಕಲಿ ಅಂತ ಹೇಳಿಕೆಸಿ ದೂರುಗಳು ಬಂದಿದ್ದಾವೋ ಅವುಗಳನ್ನು ತನಿಖೆ ನಡೆಸುವವರೆಗೂ ಅವ್ರ ವೇತನವನ್ನು ತಡೆ ಹಿಡಿಯಲಾಗುತ್ತದೆ ಅಂತೇಳಿ. ಇವತ್ತು ಲಿಂಗಸೂರು ಕಾಲೇಜಿನಲ್ಲಿ ಹಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ನಕಲಿ PhD ಬಂದಿದೆ, ಕಂಪ್ಯೂಟರ್ ಸೈನ್ಸಲ್ಲಿ ಲಿಂಗಸೂರು ಕಾಲೇಜಲ್ಲಿ ಬಂದಿದೆ. ಅಲ್ಲಿನ ಪ್ರಾಂಶುಪಾಲರು ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಲಿಂಗಸೂರು ಕಾಲೇಜಿನಲ್ಲಿ ಒಂದು ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಬಂದಿದೆ, ಅದನ್ನು ಕೂಡ ದಾಖಲೆಗಳನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಈ ಪ್ರಾಂಶುಪಾಲರಿಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ರೀ. ಒಂದು ಪ್ರಾಮಾಣಿಕವಾಗಿರುವಂಥ ಒಂದು ನಿಮಗೆ ದಾಖಲೆಗಳನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ. ಇನ್ನು ಮುದಗಲ್ ಕಾಲೇಜು ಪ್ರಾಂಶುಪಾಲರದ್ದು ಹೇಳ್ತೀನಿ, ಅಪ್ಪ ನೀನು ಪ್ರಾಂಶುಪಾಲ ಆಗೋದಕ್ಕಿಂತ ಸುಮ್ಮನೆ ಬಹುಶಃ ನನಗನ್ನಿಸುತ್ತೆ ಇಲಾಖೆಯಲ್ಲಿ ಮನೆಯಲ್ಲಿರೋದೇ ಬೆಸ್ಟು ಅಂತ ಹೇಳ್ಕೇಸಿ. ಏನು ಭ್ರಷ್ಟಾಚಾರ ಮಾಡ್ತೀರ್ರಿ ಕಾಲೇಜ್ ಒಳಗಡೆ? ಕಾಲೇಜ್ ಒಳಗಡೆ ಏನು ನೈಜತೆ ತರಿಸ್ಕೊಳ್ಳೋದು ಗೊತ್ತಿಲ್ಲ ನಿನಗೆ. ಒಂದು ಉಪನ್ಯಾಸಕರಿಗೆ ಟೈಮ್ ಟೇಬಲ್ ಮಾಡೋದು ಗೊತ್ತಿಲ್ಲ, ಕ್ಲಾಸ್ ತೊಗೊಳ್ರಿ ಅಂತ ಹೇಳೋದು ಗೊತ್ತಿಲ್ಲ. ಏನ್ರಿ ಇನ್ನು ಹೊರ ರಾಜ್ಯದಿಂದ PhD ತಂದಂಥ ಅಭ್ಯರ್ಥಿಗಳು 12 ಗಂಟೆಗೆ ಕಾಲೇಜಿಗೆ ಬರ್ತಾರೆ, ಹುಡುಗರೆಲ್ಲ ಹೋಗಿರ್ತಾರೆ. ಏನ್ರಿ ನೀವು ಮಾಡೋದು? ಆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಸಮಯದಲ್ಲಿ ಕಾಪಿ ಚೀಟಿ ನಡೆಸಿಬಿಡ್ತೀರಿ. ಇದು ಶಿಕ್ಷಣದ ವ್ಯವಸ್ಥೆನಾ? ಶಿಕ್ಷಣದ ವ್ಯವಸ್ಥೆನಾ ಇದು? ಏನ್ರಿ ನೀವೆಲ್ಲ ಮಾಡೋದು? ಆದರೆ ಒಂದು ಖುಷಿ ವಿಚಾರ, ಇವತ್ತು ಆ ಗಂಗಾವತಿ ಕಾಲೇಜ್ ಪ್ರಾಂಶುಪಾಲರು ಮಾತ್ರ ಪ್ರಾಮಾಣಿಕವಾಗಿ ಪರಿಶೀಲನೆ ಮಾಡಿ ಒಬ್ಬ ವ್ಯಕ್ತಿಯನ್ನು ಹೊರಗಡೆ ಹಾಕಿದ್ದಾರೆ. ಅದರ ಜೊತೆಗೆ ಏನಪ್ಪ ಇನ್ನೊಂದು ವಿಚಾರ ಅಂತಂದರೆ, ಕಲ್ಯಾಣ ಕರ್ನಾಟಕ ಎಲ್ಲ ಪ್ರಾಂಶುಪಾಲರಿಗೆ ಲೆಟ್ರನ್ನು ಕೊಡ್ತಾ ಇದ್ದಾವೆ, ಇವು ನಕಲಿ ಇದ್ದಾವೆ ಅಂತೇಳಿ ಕೇಸಿ. ಸದ್ಯದರಲ್ಲೇ ನಮ್ಮ ಭಾಗದಲ್ಲಿ ಶಾಪುರ್ ಕಾಲೇಜಲ್ಲಿ ಅಂತೇಳಿ ಕೇಸಿ ಒಂದು ಸಲ ಫಿರೋಜ್ ಗಾಯಕವಾಡ್ ಅವರು ಹೇಳಿದ್ರು ಕಿಂಗ್ ಪಿನ್ ಇದ್ದಾನೆ ಅಂತೇಳಿ. ಆ ಕಿಂಗ್ ಪಿನ್ನನ್ನು ವಿಚಾರಣೆಗೆ ಒಳಪಡಿಸುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ದಯವಿಟ್ಟು ಈಗಲಾದರೂ ಎಚ್ಚೆತ್ಕೊಳ್ಳಿ, ನಿಮ್ಮೆಲ್ಲ ದಾಖಲೆಗಳು ನಕಲಿ ಇದ್ದಾವೆ ಅಂತ ಹೇಳ್ತಾ ಇದ್ದೀವಿ ನಾವು. ನೀನು KSET ನೆಟ್ಟು ಮತ್ತು ಪ್ರಾಮಾಣಿಕವಾಗಿ ನಮ್ಮ ರಾಜ್ಯದಲ್ಲಿ PhD ಮಾಡಿದಂಥ ವ್ಯಕ್ತಿಗಳು, ನೀವು ಆರಾಮಿರಿ. ನೀವು ಇನ್ನೊಬ್ರಿಗೆ ಹೇಳ್ಬೇಕು, ನೀವು ಅವ್ರಿಗೆ PhD ತಂದಿದ್ದಾರೆ ನೋಡು, ನೀವು ಪ್ರಶ್ನೆ ಮಾಡೋಕೆ ಹೋಗ್ಬೇಡ್ರಿ. ನಿಮ್ಮನ್ನ ಒಂದಿನ ಹೊರಗಡೆ ಹಾಕಿಬಿಡುತ್ತಲ್ಲ, ಅವಾಗ ಪ್ರಶ್ನೆ ಮಾಡುವಂತ್ರಿ ಇನ್ನು. ಏನ್ರಿ ಇನ್ನೇನಿನ್ನ? ಇವರಿಗೆ ಥೀಸಸ್ ಅಂದರೆ ಏನು ಗೊತ್ತಿಲ್ಲ, ವರಿಷ್ಠದಗದಾರ ಇದೆ. ಆಮೇಲೆ ಇವರಿಗೆ ಪ್ರಾಂಶುಪಾಲರು ಸಹಾಯ ಮಾಡ್ತಿದಾರಲ್ಲ, ಅವ್ರಿಗೆ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲಂದರೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಮೊದಲು ಈ ಪ್ರಾಂಶುಪಾಲರ ವಿರುದ್ಧ ಕ್ರಮ ಕೈಗೊಂಡು ಬಿಡ್ಬೇಕಿನ್ನ. ಈ PhD ತಂದವ್ರದ್ದು ಬಿಡಬೇಕು, ಪ್ರಾಂಶುಪಾಲರ ವಿರುದ್ಧ ಕ್ರಮ ಕೈಗೊಂಡ್ಬಿಟ್ರೆ ಎಲ್ಲ ಪ್ರಾಂಶುಪಾಲರು ಸೀದಾಗಿಬಿಡ್ತಾರೆ ಇನ್ನು. ಎಲ್ಲ ನಕಲಿ ಇದಾವಂತ ಗೊತ್ತಿದ್ರು ಕೂಡ ಇವತ್ತು ಅವ್ರನ್ನ ಜಾಯಿನ್ ಮಾಡಿಸ್ಕೊಳ್ತಾ ಇದ್ದೀರಲ್ಲ. ಏನ್ರಿ ನೀವು ಪ್ರಾಂಶುಪಾಲರುಗಳು ಇನ್ನು? ವಿಚಿತ್ರ ನೀವು, ವಿಚಿತ್ರ ಅಂತ ವಿಚಿತ್ರ. ಆದರೆ ಒಂದಂತೂ ಸತ್ಯ, ಮಗಧ ಯೂನಿವರ್ಸಿಟಿ ಯಾವುದೇ ಡಿಪಾರ್ಟ್ಮೆಂಟಲ್ಲಿ PhD ಬಂದರೆ ಈಸ್ ಎ ಫೇಕ್. ಯಾಕಂದರೆ ಗಂಗಾವತಿ ಕಾಲೇಜಲ್ಲಿ ಒಂದು ಉದಾಹರಣೆ ಸಿಕ್ಕಿದೆ, ಅವರನ್ನು ಹೊರ ಹಾಕಿದ್ದಾರೆ. ಇನ್ನು ಬಹುಶಃ ಅವ್ರು ಇನ್ನೂ ಸುಮ್ಮನೆ ಹೊರ ಹಾಕಿದ್ದಾರೆ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಹೊರಗಡೆ ಹಾಕಬೇಕಾಗಿತ್ತಿನ.
ಅದೊಂದು ಮಗಧ ಯೂನಿವರ್ಸಿಟಿದು ಫೇಕ್. ಇನ್ನು ಸದ್ಯದರಲ್ಲಿ ಕೆಲವು ಯೂನಿವರ್ಸಿಟಿಗಳ ಫಲಿತಾಂಶ ಕೂಡ ಹೊರಗಡೆ ಬರುತ್ತೆ. ಇನ್ನು ಇದರ ಜೊತೆಗೆ ಇನ್ನೊಂದು ಏನಂದರೆ, ಈ ಪ್ರಾಂಶುಪಾಲರುಗಳು ಅಪರಾಧಿಗಳನ್ನು ಹೊರಹಾಕೋದು ಬಿಟ್ಟು ಅವರಿಗೆ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರಲ್ಲ, ಏನ್ರಿ ಇನ್ನು ಇವ್ರದ್ದು ವ್ಯವಸ್ಥೆ, ಇನ್ನು ಪ್ರಾಂಶುಪಾಲರುಗಳದು ವಿಚಿತ್ರ. ಇನ್ನು ಹೈಯರ್ ಎಜುಕೇಷನ್ ಅಂತ ಕರಿತೀವಿ, ಹೈಯರ್ ಎಜುಕೇಷನಲ್ಲಿ ಕಣ್ಣು ಮುಂದೆ ಇದ್ದರೂ ಕೂಡ ಕಣ್ಣು ಮುಚ್ಚಿ ಕುಳಿತು ಕೇಸಿ ಅವರಿಗೆ ಸಹಾಯ ಮಾಡ್ತಾ ಇದ್ದೀರಲ್ಲ. ಆಯಿತು, ಪ್ರಾರಂಭ ಆಗಲಿ ಅಂತೇಳಿ ಅದಕ್ಕೆ ಸೂಕ್ತ ದಾಖಲೆಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಅವರು ಕೂಡ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಇಂಥರ ವಿರುದ್ಧ. ಇದು ಮಾತ್ರ. ಇದು ಇನ್ನೊಂದು ವಿಚಾರ ಹೇಳ್ತೀನಿ. ಒಂದು ಕಾಲೇಜ್ ಹೆಸರು ಹೇಳೋದಿಲ್ಲ, ಒಂದು ಕಾಲೇಜಲ್ಲಿ 8 ಜನ ನೈಜತೆ ತರೋದಕ್ಕೆ ಅಂತ ಹೋಗಿದ್ದಾರೆ. ಅವರು ಯಾವ ಯೂನಿವರ್ಸಿಟಿಗೆ ನೈಜತೆ ಅಂತ ತರೋದಕ್ಕೆ ಹೋಗಿದ್ದರೋ ಆ ಯೂನಿವರ್ಸಿಟಿಯಲ್ಲಿ ಅವ್ರನ್ನ ಲಾಕ್ ಮಾಡಲಾಗಿದೆ. ಆ ಯೂನಿವರ್ಸಿಟಿಯಲ್ಲಿ ಅವ್ರನ್ನ ಲಾಕ್ ಮಾಡಿದ್ದಾರೆ. ನಿಮ್ಮ ಮುಂದೆ ನಿಮ್ಮ ಇಷ್ಟ. ಇನ್ನು ನಕಲಿ PhDಗಳ ವಿರುದ್ಧ ಇಲ್ಲೇ ಗೊತ್ತಾಗ್ತಾ ಇದು ಯಾವ ಯೂನಿವರ್ಸಿಟಿಗಳಿಂದ ಬಂದಂಥದ್ದಲ್ಲ, ಮಧ್ಯದಲ್ಲೇ ಬಂದಂಥ ದಾಖಲೆಗಳು ಅಂತೇಳಿ ಕೇಸಿ ಇದರ ಇಲಾಖೆ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೆ. ಧನ್ಯವಾದಗಳು.